ಇದೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ನೋಡಿ, ಕಾಡು ಪ್ರಾಣಿಗಳು ನಾಳಲ್ಲಿ ನುಗ್ಗಿ ದಾಂಧಲೆ ಮಾಡ್ತವೆ ಅಂತ ನಾವು ವಿಡಿಯೋಗಳಲ್ಲಿ ಹೇಳ್ತಾನೆ ಇದೀವಿ. ಕಾಡು ಇದ್ದಿದ್ರೆ ಕಾಡು ಪ್ರಾಣಿಗಳು ಯಾಕ್ರಿ ನಾಡಿಗೆ ಬರ್ತಾ ಇದ್ವು? ನಾವು ಕಾಡುಗಳನ್ನ ನಾಶ ಮಾಡ್ಕೊಂಡ್ ಬಂದ್ವಿ, ಅವಕ್ಕೆ ಆಹಾರ ಸಿಗ್ತಾ ಇಲ್ಲ, ಕೊನೆಗೆ ಅವೇನ್ ಮಾಡ್ತವೆ, ನಾಡಿಗೆ ಬರ್ತವೆ, ಈ ತರ ಓಡಾಡ್ಕೊಳ್ತವೆ, ಏನೇನೋ ಆಗುತ್ತೆ ಬಿಡಿ. ಬಟ್ ಆದ್ರೆ ಕಾಡಲ್ಲಿ ಯಥೇಚ್ಛವಾದ ಕಾಡಿದ್ದಿದ್ರೆ ಅವ ನಾಡಿಗೆ ಬರ್ತಾನೆ ಇರಲಿಲ್ಲ. ನಾವು ನೋಡಿದಂಗೆ ಕಣ್ಣಾರೆ ಎಷ್ಟೋ ಜನ ರೈತರು ಕಾಡನ್ನ ಕಡ್ದು ಇದು ನಮ್ ಜಮೀನು ಅಂತ ಹೇಳಿ ಬೇಲಿಗಳನ್ನ ಕೊಡೋದನ್ನ ನೋಡ್ತಾ ಇದ್ದೀವಿ. ಈ ಪರಿಸ್ಥಿತಿಯಿಂದನೇ ಇವತ್ತು ಕಾಡು ಪ್ರಾಣಿಗಳಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ, ತಿನ್ನೋದಕ್ಕೆ ಆಹಾರ ಸಿಗ್ತಾ ಇಲ್ಲ. ಲ್ಯಾಂಡ್ ಮಾಫಿಯಾ, ಭೂಮಿ ಬೆಲೆ ಗಗನಕ್ಕೇರ್ತಾ ಇದೆ ಎಲ್ಲಂದ್ರಲ್ಲಿ ಭೂಮಿ ಬೆಲೆ. ಜೊತೆಗೆ ಮರಗಳ ಮಾಫಿಯಾ, ಈಗ ಇದ್ದಕ್ಕಿದ್ದ ಹಾಗೆ ಗ್ಯಾಸ್ ಸಿಲಿಂಡರ್ ಶಾರ್ಟೇಜ್ ಆಯ್ತು, ಜನ ಮರ ಕಡಿಯೋದಕ್ಕೆ ಶುರು ಮಾಡಿದ್ರು, ಕೋಟ್ಯಾಂತರ ಮರ ಕಡಿದ್ರು. ಮರಗಳು ಸಿಗ್ಲಿಲ್ವಾ, ಕಾಡ್ಗೋಗಿ ಮರಗಳನ್ನ ಕಡಿದ್ರು. ಮರಗಳ ಬೆಲೆ ಜಾಸ್ತಿ ಇದೆ ಅಂತ ಹೇಳಿ ಮರ ಕಟ್ ಮಾಡ್ಕೊಂಡ್ಬಂದು ಸೌದೆ ಮಾಡಿದ್ರು. ಕೊನೆಗೆ ಕಾಡಲ್ಲಿರೋ ಪ್ರಾಣಿಗಳಿಗೆ ಜಾಗ ಇಲ್ಲ, ಊರ್ ಕಡೆ ಬಂದ್ವು, ಆಹಾರ ಸಿಗುತ್ತೇನೋ ಅಂತ. ಕೊನೆಗೆ ಕಾಡು ಪ್ರಾಣಿ ಬಂತು ಅಂತ ಭಯ ಪಟ್ಕೊಂಡು ನಾವು ಒದ್ದಾಡ್ತೀವಿ. ಇದನ್ನೇ ಹೇಳಿದ್ದು ಜ್ಞಾನಿಗಳು, ಕಾಡಲ್ಲಿರೋ ಪ್ರಾಣಿಗಳು ನಾಡಿಗೆ ಬರುತ್ತೆ, ಆಹಾರ ಹರಿಸಿ, ನೀರನ್ನ ಹರಿಸಿ. ಯಾಕೆ ಅಂದ್ರೆ ನಾವು ಆ ಕಾಡನ್ನ ನಾಶ ಮಾಡ್ಬಿಟ್ಟಿದೀವಿ, ಅಂತರ್ಜಲ ಮಟ್ಟ ಖಾಲಿ ಮಾಡಿದ್ದೀವಿ, ಹರಿಯೋ ನೀರಿಗೆ ಡ್ಯಾಮ್ ಕಟ್ಟಿದ್ವಿ, ಕಾಡು ಪ್ರಾಣಿಗಳಿಗೆ ನೀರ್ ಸಿಗ್ತಾ ಇತ್ತು ಕುಡಿಯೋದಕ್ಕೆ, ಆ ನೀರಿಗೆ ಡ್ಯಾಮ್ ಕಟ್ಟಿದ್ವಿ. ಕಾಡು ಪ್ರಾಣಿಗಳು ಕುಡಿಯೋಕೆ ನೀರಿಲ್ಲ, ಅವೇನ್ ಮಾಡ್ತವೆ, ಆಟೋಮೆಟಿಕಲಿ ನಾಡಿಗೆ ಬರ್ತವೆ. ನಾವು ಮಾಡಿದ್ದನ್ನ ನಾವೇ ತಿನ್ಬೇಕಲ್ವಾ? ಸಾಕ್ಷಿಗಳು ಕಣ್ಣು ಮುಂದೆ ಇದೆ. ಇದನ್ನೇ ತಿಳಿಸಿದ ಕಾಲಜ್ಞಾನಿಗಳು, ಬದಲಾಗ್ರಪ್ಪ. ಡ್ಯಾಮ್ ಕಟ್ಟಿದೆ ಓಕೆ, ಆದ್ರೆ ಕಾಡು ಪ್ರಾಣಿಗೆ ನೀರು ಹೋಗ್ತಾ ಇತ್ತಲ್ಲ, ಅದನ್ನ ನಿಲ್ಲಿಸ್ಬಿಟ್ಟಲ್ಲ, ಅವಕ್ಕೇನ್ ವ್ಯವಸ್ಥೆ ಮಾಡಿಕೊಟ್ಟೆ? ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿದ್ರೆ ಬದಲಾವಣೆ ಆಗಿರೋದು. ಈಗಲೂ ಟೈಮ್ ಇದೆ, ಅವಕ್ಕೊಂದು ವ್ಯವಸ್ಥೆ ಮಾಡ್ಕೊಡಿ. ಅವು ಕಾಡಿಂದ ನಾಡಿಗೆ ಬರೋದೇ ಇಲ್ಲ. ಅದನ್ನು ಬಿಟ್ಟು ನಾವು ಕಾಡನ್ನು ಕಟ್ ಮಾಡ್ತಾನೆ ಇರ್ತೀವಿ. ನನ್ನ ಕೈಲಿ ಇಲ್ಲ ಗುರು, ನನಗೆ ಬೇಕಾಗಿಲ್ಲ ಅಂದ್ರೆ ಫೇಸ್ ಮಾಡ್ಲೇಬೇಕಾಗತ್ತೆ. ಒಬ್ಬ ಪ್ರಯತ್ನ ಮಾಡೋದು ಶುರು ಮಾಡಿದ್ರೆ ಹಿಂದೆ 100 ಜನ ಬರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಇಬ್ರು ಬರ್ಬೋದು, ಹೋಗ್ತಾ 100 ಜನ ಆಗ್ಬೋದು, 1000 ಜನ ಆಗ್ಬೋದು. ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ಸ್ವತಂತ್ರ ಸಿಗ್ತಾ ಇರ್ಲಿಲ್ಲ, ನಾವ್ ಇವತ್ತು ಈ ಲೆವೆಲ್ ಇರ್ತಾನೆ ಇರ್ಲಿಲ್ಲ. ಗುಲಾಮಗಿರಿನಲ್ಲೇ ಬದುಕ್ತಾ ಇದ್ವಿ, ಈಗಲೂ ಗುಲಾಮರಾಗೇ ಇದ್ದೀವಿ. ಯಾರೋ ಮಾಡಿದ್ದ ರೂಲ್ಸ್, ಯಾರೋ ಮಾಡಿದ್ದ ಶಾಸನ, ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಗುಲಾಮಗಿರಿನಲ್ಲೇ ಬದುಕ್ತಾ ಇದೀವಿ, ಮುಂದೆ ಗುಲಾಮಗಿರಿನಲ್ಲೇ ಸಾಯ್ತೀವಿ ಅನ್ನೋರು ನಾನೇನು ಹೇಳಲ್ಲ. ಬದಲಾಯಿಸೋ ಪ್ರಯತ್ನ ಮಾಡ್ತೀವಿ, ಧೈರ್ಯ ಇದೆ ಬಿಡಪ್ಪ, ಏನೋ ಟ್ರೈನ್ ಆದ್ರೂ ಮಾಡಿದ್ರಲ್ಲ ಅಂತ ಅನ್ಕೋಬಹುದು. ಟ್ರೈಯೇ ಮಾಡಲ್ಲ, ನಾನು ಹಿಂಗೆ ಸಾಯ್ತೀನಿ ಅನ್ನೋರು ನಾವೇನು ಹೇಳಕ್ಕಾಗಲ್ಲ. ಇನ್ನ ಆ ಟ್ರೈ ಮಾಡ್ತಾರಲ್ಲ, 100 ಜನ ಟ್ರೈ ಮಾಡಿದ್ರೆ 100ರಲ್ಲಿ ಒಬ್ರದಾದ್ರು ಕೆಲಸ ಆಗೇ ಆಗುತ್ತೆ, ಬದಲಾವಣೆ ಆಗೇ ಆಗುತ್ತೆ. ಅದು ಜಗತ್ತಿನ ನಿಯಮ. ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ಏನೂ ಆಗಲ್ಲ. ಪ್ರಯತ್ನ ಮಾಡಿದ್ರೆ 100 ಜನದಲ್ಲಿ ಒಬ್ರು ಪ್ರಯತ್ನ ಆದ್ರೂ ಫಲ ಕೊಟ್ಟೆ ಕೊಡುತ್ತೆ. ಆ ಪ್ರಯತ್ನ ಮಾಡಿದ್ರೆ ಸ್ಟ್ರಾಂಗ್ ಆಗಿ ಯಾರಿರ್ತಾನೆ ಅಂತ ಒಂದು ಸಪೋರ್ಟ್ ಮಾಡೋ ಕೆಲಸ ಮಾಡಿ ಸಾಕು, ನಿಮ್ಗೂ ಆ ಪುಣ್ಯ ಸಿಕ್ಬಿಡುತ್ತೆ. ಯಾಕೆ ಅಂದ್ರೆ ಆ ಫಲದಲ್ಲಿ ಒಂದು ಪಾಲು ನಿಮ್ದು ಆಗಿರುತ್ತೆ. ಅಂಥದ್ದು ಪ್ರಯತ್ನ ಮಾಡೋಣ. ಇಲ್ಲದೆ ಇದ್ರೆ ಕಾಡು ಪ್ರಾಣಿನೂ ಬರುತ್ತೆ, ಹಾವು ಮನೆಯಲ್ಲಿ ಸೇರ್ಕೊಳ್ಳುತ್ತೆ, ಎಲ್ಲ ಆಗುತ್ತೆ. ಕೊನೆಗೆ ಹಾವು ಬಂತು, ಪ್ರಾಣಿ ಬಂತು, ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ವಿ, ಕಮೆಂಟ್ಸ್ ಹಾಕೋದ್ವಿ, ಕಾಡೆಲ್ಲ ಕಟ್ ಮಾಡ್ತಾ ಇದಾರೆ, ಬೈದ್ವಿ, ಸುಮ್ಮನಾದ್ವಿ. ಇಷ್ಟೇ ನಾವು ಮಾಡುವಂಥದ್ದು. ಬದಲಾಗಿ ಏನ್ ಮಾಡ್ಬೇಕು ಅಂತ ವಿಡಿಯೋದಲ್ಲಿ ಹೇಳಿರ್ತೀನಿ, ತಿಳ್ಕೊಳ್ಳಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತಾ ಇರ್ತೀನಿ. ಇನ್ಮೇಲೆ ಬದಲಾಯಿಸೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ, ಹೇಳ್ತಾನೆ ಇರ್ತೀನಿ. ತಿದ್ಕೊಳ್ಳೋರು ತಿದ್ಕೊಳ್ಳಿ, ಆಗದೆ ಇದ್ದವ್ರು ಬಿಟ್ಬಿಡಿ.